ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುಹಾಸ್ ಪೋಷಕರು ಸುಹಾಸ್ ಶೆಟ್ಟಿಯ ಬಗ್ಗೆ ಹೆತ್ತವರು ಹೇಳೋದೇನು, ರೌಡಿ ಶೀಟರ್ ಹಿಂದುತ್ವದ ಸೇವೆಯ ಬಗ್ಗೆ ಏನಂತ ಈ ಎಲ್ಲಾ ವಿಚಾರಗಳ ಪ್ರಸ್ತಾಪ ಆಗಿರೋ ಹಿನ್ನೆಲೆ ಅವರ ಪೋಷಕರು ಈ ಬಗ್ಗೆ ಏನು ಮಾತಾಡ್ತಾರೆ. ಕೋಟಿ ಕೋಟಿ ದುಡಿದಿದ್ದ ಮೃತ ಸುಹಾಸ್ ಶೆಟ್ಟಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುಹಾಸ್ ಶೆಟ್ಟಿಯ ತಂದೆ ತಾಯಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು, ಈ ಎಲ್ಲ ಆರೋಪಗಳು ಏನು ಸುಹಾಸ್ ಶೆಟ್ಟಿಯ ವಿರುದ್ಧ ಕೇಳಿ ಬರ್ತಾ ಇದೆ, ಅದಕ್ಕೆ ಪೋಷಕರ ಉತ್ತರ ಏನು ನೋಡ. ಇನ್ನ ಸುಹಾಸ್ ರೌಡಿ ಅಲ್ಲ, ಹಿಂದುತ್ವದ ಸೇವಕ ಮಾತ್ರ. ರೌಡಿಯಾಗಿ ಅವನು ಏನು ಸಂಪಾದನೆ ಮಾಡಿಲ್ಲ, ಕೇವಲ ಹಿಂದುತ್ವಕ್ಕಾಗಿ ಸುಹಾಸ್ ಸೇವೆಯನ್ನ ಸಲ್ಲಿಸಿದ್ದಾನೆ. ಆತ ರೌಡಿ ಅಲ್ಲ, ಹಿಂದುತ್ವಕ್ಕಾಗಿ ಸುಹಾಸ್ ಸೇವೆಯನ್ನ ಮಾಡಿದ್ದಾನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುಹಾಸ್ ಪೋಷಕರು ಮಾತಾಡಿದ್ದಾರೆ. ಸುಹಾಸ್ ಅವರ ತಾಯಿಗೆ ಕ್ಯಾನ್ಸರ್ ಇದೆ, ತಂದೆಗೆ ಶುಗರ್ ಇದೆ, ಬಿಪಿ ಇದೆ, ಇಡೀ ವಯಸ್ಸಿನಲ್ಲಿ ಮಗನಿಲ್ಲದೆ ಕುಟುಂಬ ಅನಾಥವಾಗಿದೆ. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುಹಾಸ್ ಹೆತ್ತವರು ಮಾತಾಡ್ತಾ ಕಣ್ಣೀರು ಹಾಕಿದ್ದಾರೆ. ಹಿಂದೂ ಪರ ಹೋರಾಟವನ್ನ ಮಾಡ್ತಾ ಒಂದಷ್ಟು ಗೋವುಗಳನ್ನ ಉಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಂತ ಸುಹಾಸ್ ಶೆಟ್ಟಿಯನ್ನ ರೌಡಿಗಳು ಹತ್ಯೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಹಿಂದೂ ಯುವಕನ ಕೊಗ್ಗೊಲೆ ಆಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಒಂದಷ್ಟು ಜನರನ್ನ ಪೊಲೀಸರು ಹಿಡಿದಿದ್ದಾರೆ. ಆದ್ರೆ ಇಡೀ ಕುಟುಂಬ ಒಂದು ರೀತಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ಸುಹಾಸ್ ಶೆಟ್ಟಿ ಅವರ ತಂದೆ ತಾಯಿ ಇಬ್ರು ಕೂಡ ಇದ್ದಾರೆ. ಅವ್ರನ್ನ ರಿಪಬ್ಲಿಕ್ ಕನ್ನಡದಿಂದ ಮಾತಾಡಿಸ್ತಾ ಹೋಗ್ತೇವೆ. ಏನಾಯ್ತು, ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡ್ತಾ ಇದ್ರು ಅನ್ನೋಂಥದ್ದನ್ನ. ಸರ್, ಮೊದಲನೇದಾಗಿ ತಾವು ಹೇಳಿ, ತಂದೆಯಾಗಿ ಸುಹಾಸ್ ಶೆಟ್ಟಿ ಯಾವ ರೀತಿಯಾಗಿ ಇಡೀ ತಮ್ಮ ಒಂದು ಹಿಂದೂ ಸಮುದಾಯದ ಜೊತೆಯಲ್ಲಿ ಇದ್ರು, ಮತ್ತೆ ಮನೆಯಲ್ಲಿ ತಮ್ಮ ಜೊತೆಯಲ್ಲಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಹೋರಾಟವನ್ನ ಮಾಡ್ತಾ ಇದ್ರು? ಅವನು ನಮ್ಮ ಮನೆಗೆ ಆಧಾರ ಸ್ತಂಭವಾಗಿದ್ದ. ನಮ್ಮ ಮನೆ ಫ್ಯಾಮಿಲಿ ಅವನೇ ಆಧಾರ ಸ್ತಂಭ. ನನಗೆ 2 ಜನ ಗಂಡು ಮಕ್ಕಳು, ದೊಡ್ಡವನೇ ಇವನೇ. ಆಧಾರ ಸ್ತಂಭ ಅಂದ್ರೆ ಎಲ್ಲ. ಆಮೇಲೆ ಹಿಂದೂ ಸಮಾಜದಲ್ಲಿ ಆಮೇಲೆ ಇದರೆಲ್ಲ ಜಾಸ್ತಿ ಇದು ಮಾಡಿದ. ಆಮೇಲೆ ಹಿಂದೂ ಸಮಾಜದಾಗ ಈಗ 2 ಕೇಸ್ಗಳು ಇದ್ದವು. ಆಮೇಲೆ ಹಿಂದೂ ಸಮಾಜದಲ್ಲೇ ಜಾಸ್ತಿ ಹೋರಾಟ ಮಾಡ್ತಾ ಇದ್ದು ಸ್ವಲ್ಪ ಇದ್ದ. ಆಮೇಲೆ ಅವನಿಗೆ ಸಾಯುವ ಒಂದು ತಿಂಗಳ ಹಿಂದೆ ಬೆದರಿಕೆಗಳೆಲ್ಲ ಬಂದಿದ್ದವು. ಬೆದರಿಕೆ ಬಂದಾಗ ಎಲ್ಲ ಕಾರು ಎಲ್ಲ ಅಡ್ಡ ಕಟ್ಟಿ ಎಲ್ಲ ಬೆದರಿಕೆ ಬಂದಿದ್ದು ಅವನಿಗೆ. ಬಂದ್ಬಿಟ್ಟು ಆಮೇಲೆ ಸಾಯುವ 1 ದಿವಸ 2 ದಿವಸ ಮೊದಲು ನಮ್ಮ ತಮ್ಮನ ಮಗಳದು ಬೆಳ್ತಂಡಿಯಲ್ಲಿ ಮದುವೆ ಇತ್ತು. ಮದುವೆಗೂ ಮೇಂದಿಗೂ ಬಂದಿದ್ದ, ಮದುವೆಗೆ ಬಂದಿದ್ದ. ಆಮೇಲೆ ಮದುವೆ ಬಂದಾಗ ಅವತ್ತು ಸಾಯುವ ದಿವಸ ಇನ್ನೊಂದು ಕಾರ್ಯಕ್ರಮ ಬಾ ಇವತ್ತು ಬರೋದಿಲ್ಲ ಪಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ, ನೀವೇ ಸುಧಾರಿಸ್ಕೊಳ್ಳಿ ಅಂತ ಹೇಳಿದಾಗ ನಮಗೆ ಅದೇ ಸಾಯುವ 1ನೇ ತಾರೀಕು ದಿವಸ ರಾತ್ರಿ ಫಂಕ್ಷನ್ ಬಂದಿಲ್ಲ ಅವನು. ಬಂದಾಗ ರಾತ್ರಿ ನಮಗೆ 9 ಗಂಟೆಗೆ ನನಗೆ ಯಾರ ಹೇಳಿದ್ರು, ಹಿಂಗೆ ನಿಮ್ಮ ಮಗ ಆಸ್ಪತ್ರೆಯಲ್ಲಿದ್ದಾನೆ, ಹಿಂಗೆ ಅಂತ ಈ ರೀತಿ ಇದು ಮಾಡಿದ್ದಾರೆ ಅಂತ ನನಗೆ ಸುದ್ದಿ ಬಂತು. ಮತ್ತೆ ಯಾವುದೋ ಇದರಲ್ಲಿ ಅವನು ಎಲ್ಲರೂ ಹೇಳ್ತಾರೆ ರೌಡಿ ಸೀಟ್, ಯಾವ ರೌಡಿ ಸೀಟ್ ಮಾಡಿ, ರೌಡಿ ಸೀಟ್ ಆದ್ರೆ ಮನೆ ಹಿಂಗಿರ್ತ ಬೇಜಾನ್ ಬಂಗ್ಲೆ ಕಟ್ಬಿಟ್ಟು ಈ ಮನೇಲಿ ಇದ್ದೇವೆ ನಾವು. ನಮ್ಮ ಮನೆಗೆ ಇವಳಿಗೆ ಹುಷಾರು, ಕ್ಯಾನ್ಸರ್ ಪೇಷಂಟ್ ಅವಳು, ನನ್ನ ಹೆಂಡತಿ, ಅವನ ತಾಯಿ ನೋಡಿ ತಲೆ ಕೂದಲೆಲ್ಲ ಆಗಿ ಕ್ಯಾನ್ಸರ್, ಅವಳು ಆಪರೇಷನ್ ಆಗಿದೆ. ಅದಕ್ಕೂ ತುಂಬ ದುಬ್ಬ ಅವನೇ ನೋಡಿದ ಪಾಪ. ನೋಡ್ಬಿಟ್ಟು ಅವನೇ ಮನೇಲಿ ಮಾಡಿದ. ಇಲ್ಲಿಗೂ ಅಲ್ಲಿ ಮಂಗಳೂರಲ್ಲಿ ಇದ್ರಲ್ಲಿ ಬರ್ತಾ ಹೋಗ್ತಾ ಇಲ್ಲ, ವಾರಕ್ಕೆ 2 ಬರ್ತಾ ಹೋಗ್ತಾ ಇಲ್ಲ ಇದ್ದ. ಅಲ್ಲ ಬೇರೆ ನಾವು ಏನಂತ ಹೇಳುದು, ನಮ್ಗೆ ಆಧಾರ ಸ್ತಂಭ ಇದು ಅವನೇ ಇಲ್ಲ ಅಂತ ಆಗಿದೆ. ನಮಗೆ ಯಾವ ಮುಂದೆ ನಾನು ಶುಗರ್ ಪೇಷಂಟ್, ಶುಗರ್ ಕಾಯಿಲೆ, ಬಿಪಿ ಎಲ್ಲ ಕಾಯಿಲೆ ಜಾಸ್ತಿ ಕೆಲಸ ಮಾಡಕ್ ಆಗಲ್ಲ. ಹಾಗೆ ಅವರ ತಾಯಿಯವರು ಕೂಡ ಇದ್ದಾರೆ, ಸುಹಾಸ್ ಶೆಟ್ಟಿ ಅವರ ತಾಯಿ. ನಿಮ್ಮ ಜೊತೆಯಲ್ಲಿ ತಮ್ಮ ಮಗ ಯಾವ ರೀತಿ ಇದ್ರು? ಆಧಾರ ಸ್ತಂಭ, ಮೊದಲನೇ ಮಗ ಅಂದ್ರೆ ಮನೆಯ ಆಧಾರ ಸ್ತಂಭನೇ ಮಗ ಆಗಿದ್ರಿಂದ ಅವರು ಬಹುಶಃ ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ತಮಗೆ ನೋವು ತಂದಿದೆ. ತಾವು ಕ್ಯಾನ್ಸರ್ ಪೇಷಂಟ್ ಕೂಡ ಅಂತ ಹೇಳ್ತಾ ಇದ್ದೀರಾ. ಸೊ ಅಂದ್ರೆ ಒಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಬಹಳ ಕಷ್ಟ ಇವತ್ತಿನ ಕಾಲದಲ್ಲಿ. ಯಾವ ರೀತಿಯಾಗಿ ನೀವು ಈ ಮಗನ್ನ ಕಳ್ಕೊಂಡಿರತಕ್ಕಂಥ ದುಃಖ ಹೇಗಿದೆ ಅಂತ? ನನ್ನ ಮಗ ಒಂಚೂರು ಮಾತಾಡುವಾಗ ಒಂಚೂರು ನನ್ನ ಧ್ವನಿ ಎಲ್ಲಿದ್ದಾದ್ರೆ ಏನಮ್ಮ ಏನಾಯ್ತು ಯಾಕೆ ಧ್ವನಿ ಹೀಗಿದೆ ಅಂತಿದ್ದ. ಏನಾಗ್ತದೆ ನಿಮ್ಗೆ, ಏನಾಗ್ತದೆ
ಅಂತ ಕೇಳ್ತಿದ್ದ. ಆದ್ರೆ ಎಲ್ಲಾ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ ಮಗ ಯಾರ ಜೊತೆನೂ ಆತರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ ಅಷ್ಟೇ. ಏನ್ ಬೇಕು, ತಿಂಡಿ ಬೇಕು, ಅದು ಬೇಕು, ಅದೆಲ್ಲ ಕೇಳ್ತಿದ್ದ. ಖಂಡಿತ. ಈಗ ಮಗನ್ನ ರೌಡಿ ಶೀಟರ್ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ನಿಮ್ ಮಗ ರೌಡಿ ಶೀಟರ? ಯಾಕೆ? ನನ್ ಮಗ ಹಿಂದೂ ಸಮಾಜಕ್ಕೆಲ್ಲ ಹೋರಾಡ್ತಿದ್ದ. ಅವ್ರು ಪೊಲೀಸ್ನವ್ರಿಗೆ ಯಾಕೆ ಹಾಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವನನ್ನೊಂದು ಈಗ ಒಂದು ವೆಪನ್ಸ್ ಏನು ಇಟ್ಕೊಳಕ್ಕೆ ಬಿಡದೆ ಅವರೇ ಇದ್ ಮಾಡಿದ್ರು ಅನಿಸುತ್ತೆ. ಬಜ್ಪೆ ಪೊಲೀಸ್ ಅವರು, ಬೇರೆ ಪೊಲೀಸ್ ಅವ್ರಿಗೆ ಹೇಳುದಿಲ್ಲ ನಾನು. ಬಜ್ಪೆ ಪೊಲೀಸ್ ಅವರಂತೂ ಅವನನ್ನು ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಅದಕ್ಕಿಂತ 2 ದಿವಸ ಮುಂಚೆ ಇವನ ಗಾಡಿಯದ್ದೆಲ್ಲ ವೆಪನ್ಸ್ ಎಲ್ಲ ತೆಗ್ದಿಡ್ಬೇಕು, ಇಲ್ಲಾಂದ್ರೆ ನಿಂದು ರಾಬರಿ ಕೇಸ್ ಮಾಡಿ ನಿನ್ನನ್ನು ಒಳಗಾಗ್ತೇನೆ ಅಂತ ಜೋರ್ ಮಾಡ್ಬಿಟ್ಟು ಎಲ್ಲ ತೆಗಿಸ್ಬಿಟ್ರು ಅವರು. ಆಮೇಲೆ ಇವನ್ಗೆ ಇಟ್ಕೊಳಕ್ಕೂ ಆಗುದಿಲ್ಲ. ಅವ್ರು ಹಿಂಗ್ ಜೋರ್ ಮಾಡಿದಾರಲ್ವಾ, ಇನ್ನೊಂದ್ಸಲ ಗಾಡಿ ಚೆಕ್ ಮಾಡಿದ್ರೆ ಸಿಕ್ಕಿದ್ರೆ ಏನಾದ್ರು ಮಾಡ್ಬಿಡ್ತಾರೆ ಅಂತ ಇವನು ಖಾಲಿ ಕೈಯಲ್ಲಿ ಹೋದ. ಅವ್ರು ಎಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ತುಂಬಾ ದುಡ್ಡು ಹಾಕಿರ್ಬೇಕು ಅವರು ಮಾಡಿಸಿದವರು. ಅವರು ಎಲ್ಲ ಅವ್ರ ಕಡೆಗೇನೆ ಇದ್ರು. ಬಜ್ಪೆ ಪೊಲೀಸ್ನವ್ರಿಗೆ ಮಾತ್ರ ಹೇಳ್ತೀನಿ ನಾನು, ಬೇರೆ ಪೊಲೀಸ್ಗೆ ಹೇಳೋದಿಲ್ಲ. ಇದಿಷ್ಟು ಇತ್ತೀಚೆಗಷ್ಟೇ ಮೃತರಾದಂತಹ ಸುಹಾಸ್ ಶೆಟ್ಟಿ ಅವರ ತಂದೆ ತಾಯಿಗಳ ಅಳಲು. ಈ ಘಟನೆ ಮತ್ತೆ ಮರುಕಳಿಸಬಾರದು. ಆದ್ರೆ ನಮ್ಮ ಆಧಾರ ಸ್ತಂಭವಾಗಿದ್ದ, ಕುಟುಂಬದ ಆಧಾರ ಸ್ತಂಭವಾಗಿದ್ದ ದೊಡ್ಡ ಮಗನನ್ನ ನಾವು ಕಳ್ಕೊಂಡಿದ್ದೇವೆ. ಸೊ ಹೀಗಾಗಿ ಇನ್ನು ಮುಂದಾದ್ರೂ ಸರ್ಕಾರ ಅಥವಾ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಮಗೆ ಸಹಾಯವನ್ನ ಮಾಡಿ ಅನ್ನುವಂತ ನೆರವಿನ ಹಸ್ತವನ್ನ ಚಾಚ್ತಾ ಇರ್ತಕ್ಕಂಥದ್ದು. ಕ್ಯಾಂಪರ್ಸನ್ ದಿವಾಕರ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಗಮನಿಸ್ತಾ ಇದ್ರಿ ಅವರ ಪೋಷಕರು ಮಾತಾಡ್ತಾ ಇದ್ದದನ್ನ, ಕಣ್ಣೀರ್ ಹಾಕಿದ್ರು, ಭಾವುಕರಾದ್ರು. ಈ ಸಂದರ್ಭದಲ್ಲಿ ಒಂದೇ ಒಂದು ಮನವಿಯನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ನನ್ನ ಮಗನನ್ನ ರೌಡಿ ಶೀಟರ್ ಅಂತ ಕರೆಯೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ. ರೌಡಿ ಶೀಟರ್ ಅಂತ ಕರೆಯೋದಕ್ಕೆ ಹೋಗ್ಬೇಡಿ, ಆತ ರೌಡಿ ಅಲ್ಲ, ರೌಡಿ ಕೆಲಸ ಆತ ಮಾಡಿಲ್ಲ, ಹಿಂದುತ್ವಕ್ಕಾಗಿ ಆತ ಕೆಲಸ ಮಾಡಿದ್ದಾನೆ, ಹಿಂದುತ್ವಕ್ಕಾಗಿ ಆತ ಸೇವೆಯನ್ನ ಸಲ್ಲಿಸಿದ್ದಾನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಪೊಲೀಸರು ರೌಡಿ ಶೀಟರ್ ಅಂತ ಹೇಳಿ ಮೆನ್ಷನ್ ಮಾಡಿರೋದ್ರಿಂದ, ಆ ರೀತಿ ಉಲ್ಲೇಖ ಮಾಡಿರೋದ್ರಿಂದ ಸಹಜವಾಗಿ ಜೊತೆಗೆ ಒಂದು 5 ಕೇಸ್ಗಳು ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದನ್ನ ತಾವು ಗಮನಿಸ್ತಾ ಇದ್ರಿ. ಇದರಲ್ಲಿ ಹಿತಾಸಕ್ತಿ ಅಂತ ಏನಿಲ್ಲ. ಹೋಮ್ ಮಿನಿಸ್ಟರ್ ಹೇಳಿದ್ದು ಯಥಾವತ್ತಾಗಿ ಜನರ ಮುಂದೆ ಇಡುವಂತಹ ಕೆಲಸ ಆಗಿದೆ. 5 ಕೇಸ್ ಇದ್ದು ಇತ್ಯಾದಿ ಇತ್ಯಾದಿ ವಿಚಾರಗಳನ್ನು ಹೇಳಿದ್ದು. ಪಾಪ ಅವರಿಗೆ ಅದು ಆ ಮನಸ್ಸಿಗೆ ನೋವಾಗಿದೆ, ಹೆತ್ತ ಕರಡಿಗೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುಹಾಸ್ ಪೋಷಕರು, ಸುಹಾಸ್ ಶೆಟ್ಟಿಯ ಬಗ್ಗೆ ಹೆತ್ತವರು ಹೇಳೋದೇನು, ರೌಡಿ ಶೀಟರ್ ಹಿಂದುತ್ವದ ಸೇವೆಯ ಬಗ್ಗೆ ಏನದು, ಈ ಎಲ್ಲಾ ವಿಚಾರಗಳ ಪ್ರಸ್ತಾಪ ಆಗಿರೋ ಹಿನ್ನೆಲೆ ಅವರು ಪೋಷಕರು ಈ ಬಗ್ಗೆ ಏನು ಮಾತಾಡ್ತಾರೆ. ಕೋಟಿ ಕೋಟಿ ದುಡಿದಿದ್ದ ಮೃತ ಸುಹಾಸ್ ಶೆಟ್ಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುಹಾಸ್ ಶೆಟ್ಟಿಯ ತಂದೆ ತಾಯಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು, ಈ ಎಲ್ಲ ಆರೋಪಗಳು ಏನು ಸುಹಾಸ್ ಶೆಟ್ಟಿಯ ವಿರುದ್ಧ ಕೇಳಿ ಬರ್ತಾ ಇದೆ, ಅದಕ್ಕೆ ಪೋಷಕರ ಉತ್ತರ ಏನು ನೋಡ. ಇನ್ನ ಸುಹಾಸ್ ರೌಡಿ ಅಲ್ಲ, ಹಿಂದುತ್ವದ ಸೇವಕ ಮಾತ್ರ. ರೌಡಿಯಾಗಿ ಅವನು ಏನು ಸಂಪಾದನೆ ಮಾಡಿಲ್ಲ, ಕೇವಲ ಹಿಂದುತ್ವಕ್ಕಾಗಿ ಸುಹಾಸ್ ಸೇವೆಯನ್ನ ಸಲ್ಲಿಸಿದ್ದಾನೆ. ಆತ ರೌಡಿ ಅಲ್ಲ, ಹಿಂದುತ್ವಕ್ಕಾಗಿ ಸುಹಾಸ್ ಸೇವೆಯನ್ನ ಮಾಡಿದ್ದಾನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುಹಾಸ್ ಪೋಷಕರು ಮಾತಾಡಿದ್ದಾರೆ. ಸುಹಾಸ್ ಅವರ ತಾಯಿಗೆ ಕ್ಯಾನ್ಸರ್ ಇದೆ, ತಂದೆಗೆ ಶುಗರ್ ಇದೆ, ಬಿಪಿ ಇದೆ, ಇಡೀ ವಯಸ್ಸಿನಲ್ಲಿ ಮಗನಿಲ್ಲದೆ ಕುಟುಂಬ ಅನಾಥವಾಗಿದೆ.